ಅವನಿ, ಹೇಳಿ. ಮದುವೆಗೂ ಮುಂಚೆ ನಿನ್ ಜೊತೆ ಹೀಗೆ ಜರ್ನಿ ನನಗೆ ತುಂಬಾ ಹ್ಯಾಪಿ ಅನಿಸ್ತಿದೆ. ಮತ್ತೆ ನಿನಗೆ ಅನಿಸ್ತಿದೆ? ಯಾರ್ ಜರ್ನಿ ಎಲ್ಲಿವರೆಗೂ ಅಂತ ಡಿಸೈಡ್ ಮಾಡೋದಕ್ಕೆ ನಾವ್ ಯಾರು ಹೇಳಿ? ಆ ದೇವ್ರೇ ಎಲ್ಲ ಡಿಸೈಡ್ ಮಾಡ್ತಾನೆ. ಜರ್ನಿ ಹೇಗಿದೆ ಅಂತ ಕೇಳಿದ್ರೆ ನೀನೇನವನಿ ಏನೋ ವೇದ ಅಂತ ಹೇಳ್ತಿದ್ಯಾ? ಹೇಳೋದಕ್ಕೆ ಕಷ್ಟಪಡ್ತಿರೋ ಹಾಗಿದೆ. ನನಗಂತೂ ಮಾತ್ರ ನನ್ನನ್ನು ನಾನೇ ಮೈ ಮರಿತಿದ್ದೀನಿ ಅಂತ ಅನಿಸ್ತಿದೆ. ಮುಂದೆ ನೋಡ್ಕೊಂಡು ಓಡಿಸಿ. ಯಾರ್ ಜರ್ನಿ ಎಲ್ಲಿವರೆಗೂ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ದೆ ಅಲ್ವಾ? ನೋಡ್ಕೊಂಡು ಹುಷಾರಾಗಿ ಡ್ರೈವ್ ಮಾಡಿ. ನೀವು ಮಾಡೋ ತಪ್ಪಿಗೆ ಇನ್ನೊಬ್ರು ಬಲಿ ಆಗ್ಬಾರ್ದಲ್ವಾ? ನಂಗೆ ನನ್ನ ಜೀವನದ ಮೇಲೆ ತುಂಬಾ ಆಸೆ ಇದೆ. ನನ್ನ ಗಂಡನ ಜೊತೆ 100 ಕಾಲ ಸಂತೋಷವಾಗಿ ಬದುಕಬೇಕು ಅಂತಿದೆ. ಶೋರ್ ಅವನಿ, ಅದರಲ್ಲಿ ಅನುಮಾನ ಏನಿಲ್ಲ. ನಾವಿನ್ನೂ 100 ವರ್ಷ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಹೊರಡೋಣ್ವಾ? ನಡೆದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸೀಟ್ ಬೆಲ್ಟ್ ಹಾಕೊಳ್ಳೋದು ಒಳ್ಳೇದು ಅವನಿ. ನಾನೇ ಹಾಕೊಂತೀನಿ. ಓಕೆ. ಆಲ್ರೆಡಿ ಮದುವೆ ಆಗಿರೋಳ್ನ ಮತ್ತೆ ಅದ್ ಹೇಗ್ ಮದುವೆ ಆಗ್ತೀಯಾ? ನಿನಗೆ ನಿಜ ಗೊತ್ತಾಗ್ಬೇಕು ಅಂದ್ರೆ ಅವನಿ ಕತ್ತಲ್ಲಿ ತಾಳಿ ಇದೆಯೋ ಇಲ್ವೋ ನೋಡು. ಹಾಗಾದ್ರೆ ಅವನಿಗೆ ಮದುವೆ ಆಗಿಲ್ಲ ಅಂತ ಆಯ್ತು? ಇಲ್ಲ. ಆ ನರಸಿಂಹ ನನ್ನ ಬ್ರೈನ್ನ ಕೆದಕಿದ್ದಾನೆ. ತಾಳಿ ವಿಷಯ ಕೇಳಿದ್ರೆ ಅವನಿ ಮದ್ವೆ ಆಗ್ದೇನೆ ತಾಳಿ ಹೇಗಿರುತ್ತೆ ಅಂತ ನಿಹಾರಿಕಾ ಹೇಳಿದ್ಲು. ಅವರು ಇವರು ಹೇಳೋದಲ್ಲ, ಅವನಿ ಕತ್ತಲ್ಲಿ ತಾಳಿ ಇದೆಯೋ ಇಲ್ವೋ ಅಂತ ನಾನೇ ಚೆಕ್ ಮಾಡಬೇಕು. ಒಳ್ಳೆ ಟೈಮ್ ನೋಡಿಕೊಂಡು ಕಂಡುಹಿಡಿಬೇಕು. ನರಸಿಂಹ ಹೇಳ್ತಿದ್ದಾನೆ ಅಂದ್ರೆ ಯಾವುದೋ ರೀಸನ್ ಇದ್ದೇ ಇರುತ್ತೆ. ಕುಡುಕನ ಮಾತನ್ನ ಹೇಗ್ ನಂಬ್ತೀಯ ಅಂತ ನಿಹಾರಿಕಾ ಹೇಳಿದ್ಲು. ಆದರೆ ಕುಡುಕರ ಹತ್ರ ಪ್ರಾಮಾಣಿಕತೆ ಇಲ್ಲದೆ ಇರ್ಬೋದು, ಆದರೆ ನಿಜ ಇರುತ್ತೆ. ನರಸಿಂಹ ನಿಜನೋ ನಿಹಾರಿಕಾ ನಿಜನೋ ಅಂತ ಇವತ್ತು ತಿಳ್ಕೊಳ್ಳೇಬೇಕು. ಏನ್ ಹಾಗೆ ನೋಡ್ತಿದ್ದೀರಾ? ಅಯ್ಯೋ ಏನಿಲ್ಲ, ಇಷ್ಟು ಅಂದವಾಗಿರೋ ಹುಡುಗಿ ನನ್ನ ವೈಫ್ ಆಗ್ತಿದ್ದಾಳೆ ಅಂತ ಸಂತೋಷದಿಂದ ನೋಡ್ತಿದ್ದೀನಿ. ಮಾತುಗುನು ನೀವೊಂದು ಹುಡುಗಿ ವಿಷಯದಲ್ಲಿ ಕಾಮೆಂಟ್ ಮಾಡೋದು ಕರೆಕ್ಟ್ ಅಲ್ಲ. ನಂದು ಕಾಮೆಂಟ್ಸ್ ಅಲ್ಲ ಅವನಿ, ಕಾಂಪ್ಲಿಮೆಂಟ್ಸ್. ಆದ್ರೂ ನಾನೇನಾದ್ರೂ ಬೇರೆ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀನಾ? ನನ್ನ ಹೆಂಡತಿ ಆಗೋಳ ಬಗ್ಗೆನೇ ಅಲ್ವಾ? ಜೊತೆಗೆ ನಮ್ಮ ಮದುವೆ ಮುಹೂರ್ತ ಕೂಡ ಇಟ್ಟಿದ್ದಾರೆ. ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ನೆಕ್ಸ್ಟ್ ಮಂತ್ 6th. ನಾವು ತುಂಬಾ ದೂರ ಹೋಗ್ಬೇಕು. 100 ವರ್ಷದ ಜೀವನ ಅಂದ್ರೆ ತುಂಬಾ ದೂರನೇ ಅಲ್ವಾ? ನಾನ್ ಹೇಳಿದ್ದು ಊರಿನ ಬಗ್ಗೆ. ನಿನ್ ಜೊತೆ ಎಷ್ಟೇ ದೂರದ ಪ್ರಯಾಣ ಆದ್ರೂ ಚಿಟಿಕೆ ಹೊಡೆಯೋದ್ರಲ್ಲಿ ಕರ್ಕೊಂಡು ಹೋಗ್ತೀನಿ. ಮಾತಾಡ್ದೇನೆ ಕರ್ಕೊಂಡು ಹೋದ್ರೆ ಸಾಕು. ಯಾಕೋ ಸ್ವಲ್ಪ ಮೂಡಿಯಾಗಿರೋ ಹಾಗಿದ್ಯಾ? ಡಿಸ್ಟರ್ಬ್ ಮಾಡಲ್ಲ ಬಿಡು. ತುಂಬಾ ನಂಬಿಕೆ ಇಟ್ಕೊಂಡು ಹೊರಟಿದ್ದೀನಿ. ನನ್ನ ತಾಳಿ ನನಗೆ ಸಿಗೋ ಹಾಗೆ ಮಾಡು ದೇವ್ರೆ. ಅವನಿ ರೂಮ್ ಕಡೆ ಯಾಕೆ ನೋಡ್ತಿದ್ದಾನೆ? ಅವನಿ ರೂಮ್ ಒಳಗೆ ಯಾಕೆ ಹೋಗ್ಬೇಕು ಅನ್ಕೋತಿದ್ದಾನೆ? ಅಥವಾ ಹಳಿದೆಲ್ಲ ನೆನ್ಪಿಗೆ ಬಂದ್ಬಿಡ್ತಾ?
ಬಾಮೈದ ಹಳೇದನ್ ಮರ್ತು ಹೋಗಿದ್ರು ಇಂಥ ರೊಮ್ಯಾಂಟಿಕ್ ಬುದ್ಧಿನ ಮಾತ್ರ ಸ್ವಲ್ಪನೂ ಮರ್ತೋಗಿಲ್ಲ. ನಿಹಾರಿಕಾ, 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 ಅಯ್ಯೋ ಇಬ್ರು ಯಾವ್ದೋ ಲೋಕದಲ್ಲಿ ವಿಹಾರಿಸ್ತಿದ್ದಾರೆ ಅನ್ಸುತ್ತೆ. ಕವ್ಯ ನಡಿ. ಸಿನಿಮಾ ತೋರ್ಸಿದ್ ಸಾಕು, ಈಗ ಮೇಲೆ ಹೇಳಿ ಇಬ್ರು. ಅಲ್ಲ, ಮದುವೆ ಮಾಡ್ಕೊಳ್ಳೋರೆ ಆಗಿರಬಹುದು, ಹಾಡಾಗ್ಲೇ ಈ ರೊಮ್ಯಾಂಟಿಕ್ ಸೀನ್ ಏನ್ ಬಾಮೈದ? ಬೇಕು ಅಂತ ಏನ್ ಮಾಡ್ಲಿಲ್ಲ, ನಿಹಾರಿಕಾನ ನಾನು ಹೇಳಿದ್ಲು. ಯಾಕೆ ಹೇಳ್ದೆ ನಿಹಾರಿಕಾ? ನೀವು ಅವನಿ ರೂಮ್ ಕಡೆಗೆ ಯಾಕೆ ಹೋಗ್ತಿದ್ರಿ? ಅದಾ, ಯಾಕೆ ಅಂದ್ರೆ ಅವನಿ ರೂಮ್ಗೆ ಹೋಗೋದು ಬಾಮೈದನ್ಗೆ ಅಭ್ಯಾಸನೇ ಅಲ್ವಾ. ಇದಕ್ಕೂ ಮುಂಚೆ ಎಷ್ಟು ಸಾರಿ ಹೋಗಿಲ್ಲ, ಈ ಕಣ್ಣಾರೆ ನಾನು ಎಷ್ಟು ಸಲ ನೋಡಿಲ್ಲ. ಅವಾಗ ಬೇರೆ ಇವಾಗ ಬೇರೆ ಅಣ್ಣ. ಶ್ರೀಕರ್ ಏನೋ ಹೇಳ್ತಿದ್ದಾನೆ ಅಲ್ವಾ, ಹೇಳಕ್ ಬಿಡು, ಕೇಳೋಣ. ನೀನ್ ಹೇಳು ಶ್ರೀಕರ್. ಏನಿಲ್ಲ ಅದಕ್ಕೆ, ಅವನಿ ವಿಕಾಸ್ ಮದ್ವೆ ಕೂಡ ನಮ್ಮ ಮದ್ವೆ ಜೊತೆಗೆ ಅಲ್ವಾ. ಅವನಿ ಹತ್ರ ಒಡವೆ ಒಳ್ಳೊಳ್ಳೆ ಸೀರೆಗಳು ಇದೆಯೋ ಇಲ್ವೋ ಅಂತ ಬೇರ್ನಲ್ಲಿ ನೋಡೋಣ ಅಂತ ಹೋಗ್ತಿದ್ದೆ. ಅವನಿಗೆ ಸಂಕೋಚ ಜಾಸ್ತಿ ಅಲ್ವಾ, ನಮ್ಮನ್ನ ಕೇಳೋದಕ್ಕೆ ಮುಜುಗರ ಪಡ್ತಾಳೆ, ಅದಕ್ಕೆ ಅವನಿ ರೂಮಿಗೆ ಹೋಗ್ತಿದ್ದೆ. ಅಮ್ಮಯ್ಯ, ಇವಾಗ ನನಗೆ ರಿಲೀಫ್ ಆಯ್ತು. ಹಳೇದೆಲ್ಲ ನೆನ್ಪಾಗಿದೆ ಅನ್ನೋ ಬಿಲ್ಡಪ್ನ ಅನಾವಶ್ಯಕವಾಗಿ ಊಹಿಸ್ಕೊಂಡೆ. ಈಗ ಸಡನ್ ಆಗಿ ಆ ವಿಷಯ ಎಲ್ಲ ನಿನಗೆ ಯಾಕೆ ನೆನಪಿಗೆ ಬಂತು? ಯಾಕೆ ಅಂದ್ರೆ ಈಗಷ್ಟೇ ನೀವು ಮಾತಾಡ್ಕೊಂಡು ಮಾತನ್ನೆಲ್ಲ ಕೇಳಿಸ್ಕೊಂಡೆ. ನಿಹಾರಿಕಾ, ಆ ಕಡೆ ನಿನ್ ಪೇರೆಂಟ್ಸು, ಈ ಕಡೆ ಶ್ರೀಕರ್ ಪೇರೆಂಟ್ಸು ಫುಲ್ ರಿಚ್. ಅದಕ್ಕೆ ನಿನ್ ಮದ್ವೆ ಒಂದ್ ರೇಂಜ್ ಅಲ್ಲಿ ನಡೆಯುತ್ತೆ. ವೆಡ್ಡಿಂಗ್ ಕಾರ್ಡ್ಸ್ ಇಂದ ಹಿಡಿದು ಕಲ್ಯಾಣ ಮಂಟಪದವರೆಗೂ ಎಲ್ಲಾನು ಒಂದ್ ರೇಂಜ್ ಅಲ್ಲಿ ಇರುತ್ತೆ. ನಿನ್ ಮೈಯೆಲ್ಲ ಒಡವೆಯಿಂದ ತುಂಬೋಗಿರುತ್ತೆ. ಕಾಸ್ಟ್ಲಿ ರೇಷ್ಮೆ ಸೀರೆಯಲ್ಲಿ ನೀನ್ ಫುಲ್ ಮಿಂಚ್ತಾ ಇರ್ತೀಯ. ಇನ್ನು ಅವನಿ ವಿಷಯಕ್ ಬಂದ್ರೆ ನಿನಗ್ ನಡೆಯೋದ್ರಲ್ಲಿ 1% ಕೂಡ ನಡೆಯೋದಿಲ್ಲ. ಹೌದು, ಅವನಿ ಹತ್ರ ಕಾಸ್ಟ್ಲಿ ರೇಷ್ಮೆ ಸೀರೆ ಆಗ್ಲಿ ಒಡವೆ ಆಗ್ಲಿ ಇಲ್ಲ. ಏನೋ ನಿನ್ ಜೊತೆ ಒಂದೇ ಕಲ್ಯಾಣ ಮಂಟಪದಲ್ಲಿ ನಡೀಬಹುದು, ಆದ್ರೆ ನಿನ್ ಮದ್ವೆ ನಡೆಯೋಷ್ಟು ಅದ್ದೂರಿಯಾಗಿ ಅವಳ್ದಾಗಲ್ಲ. ಅವನಿಗೆ ತವ್ರ ಮನೆಯವರು ಅಂತ ಅಂದ್ರೆ ಆ ಸುಜಾತ ಒಬ್ಳೆ ಅಲ್ವಾ. ಅವಳಿಗೆ ಜೀವನ ನಡೆಸೋ ಕಷ್ಟ ಇದೆ. ಇನ್ನು ಅವನಿಗೇನ್ ಕೊಡ್ತಾಳೆ? ಮದ್ವೆಲ್ ನಾವ್ ಹಾಕೋ ಊಟ ನೋಡಿನೇ ತಲೆ ತಿರುಗಿ ಬಿದ್ದು ಹೋಗ್ತಾಳೆ. ಸರಿಯಾಗೆ ಹೇಳ್ದೆ ನೀನು. ಅವನಿ ಮದ್ವೆಲ್ ಹುಟ್ಕೊಳ್ಳೋದಕ್ಕೆ ನೀನ್ ಯೂಸ್ ಮಾಡದೆ ಮೂಲೆಗೆ ಬಿಸಾಕಿರೋ ಸೀರೆ ಏನಾದ್ರೂ ಇದ್ರೆ ಕೊಡ್ಬೋದು ಬಿಡು ವಸಂತ. ನಿಮ್ ಮಾತು ಕೇಳಿದ್ಮೇಲೆ ಅವನಿ ಹತ್ರ ಸೀರೆ ಎಷ್ಟಿದೆಯೋ ಒಡವೆ ಎಷ್ಟಿದೆಯೋ ಅಂತ ನೋಡೋಣ ಅಂತ ಹೋಗಿದ್ದೆ. ಆ ವಿಷಯ ಎಲ್ಲ ನಿಮಗೆ ಯಾಕೆ ಶ್ರೀಕರ್ ಅವ್ರೆ? ಅವನಿಗೆ ಏನ್ ಮಾಡ್ಬೇಕು, ಅವನಿಗೆ ಏನ್ ಕೊಡ್ಬೇಕು ಎಲ್ಲ ಅತ್ತೆ ಮಾವ ನೋಡ್ಕೋತಾರಲ್ವಾ. ನೀವ್ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಅನಾವಶ್ಯಕವಾಗಿ ಸ್ಟ್ರೈನ್ ಮಾಡ್ಕೋಬೇಡಿ. ಅವಳಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತಾ ಇರೋದೇ ಹೆಚ್ಚು. ಅವಳ ಬಗ್ಗೆ ನೀನ್ ಯಾಕೆ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಅವನಿ ಹೊರಗಿನೋಳು ಅಲ್ಲ ಅಲ್ವಾ ಅಕ್ಕ, ಈ ಮನೆ ಸೋದ್ರ ಸೊಸೆನೆ ಅಲ್ವಾ. ಹಾಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ನೀನು ನಿನ್ ಹೆಂಡತಿ ಆಗೋ ನಿಹಾರಿಕಾ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು ಶ್ರೀಕರ್. ಮತ್ತೊಬ್ರಿಗೆ ಹೆಂಡತಿ ಆಗೋಳ್ ಬಗ್ಗೆ ಯೋಚನೆ ಮಾಡಬಾರ್ದು. ಆ ಹುಡುಗಿ ಈ ಮನೆಗೆ ಸೋದ್ರ ಸೊಸೆ ಆಗಿದ್ರು ಸರಿ, ಯಾರ್ನ ಯಾವ ಮಿತಿಲಿಡ್ಬೇಕೋ ಆ ಮಿತಿಲೇ ಇಡ್ಬೇಕು. ಅರ್ಥ ಆಯ್ತಾ? ಹೌದು, ನೀನ್ ನನ್ನ ಯಾಕೆ ಹೇಳ್ದೆ ನಿಹಾರಿಕಾ? ನೀವು ನನ್ನ ರೂಮ್ ಅನ್ಕೊಂಡು ಅವನಿ ರೂಮ್ಗೆ ಹೋಗ್ತಿದ್ದೀರೇನೋ ಅಂತ ಹೇಳ್ದೆ. ಅವನಿ ಮನೇಲಿ ಇಲ್ದೇ ಇದ್ರು ಅವನಿ ರೂಮ್ಗೆ ನೀವ್ ಹೋಗೋದನ್ನ ಅತ್ತೆಯವ್ರು ನೋಡಿದ್ರು ಅಂದ್ರೆ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರಲ್ವಾ, ಅದಕ್ಕೆ ಹಾಗೆ ಮಾಡ್ದೆ. ನಾನ್ ಮಾಡಿದ್ದು ತಪ್ಪ ಶ್ರೀಕರ್ ಅವ್ರೆ? ಇಲ್ಲ ನಿಹಾರಿಕಾ, ನೀನ್ ಮಾಡಿದ್ ಸರಿ. ಥ್ಯಾಂಕ್ ಯು. ಹಾಗಾದ್ರೆ ನಾನು ಹೋಗಿ ಚೆಕ್ ಮಾಡಲ್ಲ, ಅವನಿ ಬಂದ್ಮೇಲೆ ಕೇಳ್ತೀನಿ. ಶ್ರೀಕರ್ ಹತ್ರ ಹೇಳಿದನ್ ಬಿಟ್ಟು ಇವಾಗ ಅಸಲಿ ವಿಷಯ ಹೇಳು. ಸಡನ್ ಆಗಿ ಅವನಿ ನೆನ್ಪಿಗೆ ಬಂದು ಅವಳ ರೂಮಿಗೆ ಹೋಗ್ತಿದ್ದಾನೇನೋ ಅಂತ ಅನಿಸ್ತು. ಅವನಿಗೆ ಸಂಬಂಧಿಸಿರೋ ವಸ್ತುನೇನಾದ್ರೂ ನೋಡ್ದ ಅಂದ್ರೆ ಹಳೇದ್ ನೆನ್ಪಿಗೆ ಬಂದ್ರೂ ಬರಬಹುದು. ಆ ಭಯದಲ್ಲಿ
ಒಳಗಡೆ ಹೋಗ್ತಿರೋ ಹಾಗೆ ತಡ್ದೆ. ನೀನ್ ಭಯ ಪಡೋದನ್ನ ನೋಡಿದ್ರೆ ಅವನಿಗ್ ಸಂಬಂಧಪಟ್ಟಿರೋದ್ ಏನಾದ್ರೂ ನೆನ್ಪಗ್ ಬಂದ್ರೆ ಶ್ರೀಕರ್ ಹಸೆಮಣೆ ಮೇಲಿಂದ ಎದ್ ಬಂದ್ರೂ ಆಶ್ಚರ್ಯ ಆಗೋದೇನಿಲ್ಲ. ಅಂತ ಅಪಶಕುನ ಮಾತಾಡ್ಬೇಡ ಅಕ್ಕ. ಅತ್ತೆ ಹೇಳಿದ್ದು ವಾಸ್ತವನ ನಿಹಾರಿಕಾ. ಏನಕ್ಕಾದ್ರೂ ಸರಿ, ಮಾವನ್ನ ಪ್ರತಿ ಕ್ಷಣ ನೋಡ್ತಾನೆ ಇರು ನೀನು. ಇಲ್ಲಿ ನಿಹಾರಿಕಾ ಹೀಗಿದ್ದಾಳೆ, ಅಷ್ಟಕ್ಕೂ ಅವನಿ ಇಷ್ಟ ಇಲ್ದಿರೋ ವಿಕಾಸ್ ಜೊತೆ ಹಳ್ಳಿಗ್ ಯಾಕೆ ಹೋಗ್ತಿದ್ದಾಳೋ, ಯಾವ ಬಾಂಬ್ನ ಬ್ಲಾಸ್ಟ್ ಮಾಡ್ತಾಳೋ ಅಂತ ನನಗ್ಯಾಕೋ ಅನುಮಾನ ಬರ್ತಿದೆ. ನಮಗೆ ಹೇಳಿರೋ ಕಾರಣ ನಿಜ ಅಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಶ್ರೀಕರ್ ಜೊತೆ ನಿನ್ನ ಮದುವೆ ನಡೆಯೋದಕ್ಕೆ ಇಷ್ಟೊಂದು ಟ್ವಿಸ್ಟಾ? ನಾನು ಮದುವೆ ಅಂತೂ ವಸಂತನ್ ಜೊತೆ ಪುಸುಕ್ ಅಂತ ನಡೆದೋಯ್ತು. ಈ ಗ್ಯಾಪ್ ಇದ್ದಿದ್ರೆ ಎಷ್ಟು ಮಜಾ ಇರ್ತಿತ್ತು. ಮೊದಲನೇ ಸಲ ನಿನ್ನ ನೋಡಿದಾಗ ಹೀರೋ ಕ್ಯಾರೆಕ್ಟರ್ ಅನ್ಕೊಂಡು ಓಕೆ ಅಂದೆ. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಕಾಮಿಡಿ ಕ್ಯಾರೆಕ್ಟರ್ ಅಂತ. ಹಾ, ನೀನೇನು ಹೀರೋಯಿನ್ನಾ? ಇವಾಗ ನಿಮ್ಮ ಮದ್ವೆ ವಿಷಯ ಯಾಕೆ, ಸುಮ್ನಿರಿ. ಇಬ್ರ ಕಾರ್ ಪ್ರಯಾಣನೂ ಸಾಗ್ತಾನೆ ಇರತ್ತೆ. ನಮ್ ವಿಕ್ಕಿ ಅವರು ಯಾವುದೇ ಘನಕಾರ್ಯ ಮಾಡ್ದೇನೆ ಹೇಗ್ ಕರ್ಕೊಂಡ್ ಹೋಗಿದಾರೋ ಹಾಗೆ ವಾಪಸ್ ಕರ್ಕೊಂಡ್ ಬಂದ್ರೆ ಎಲ್ಲ ಸೇಫ್. ಅವನ್ ತಲೆಯಲ್ಲಿ ಏನಾದ್ರೂ ಯೋಚನೆ ಬಂತು ಅಂದ್ರೆ ಮಾತ್ರ ತುಂಬಾ ಡೇಂಜರ್. ನಿನಗೆ ನಿಜ ಗೊತ್ತಾಗ್ಬೇಕು ಅಂದ್ರೆ ಅವನಿ ಕತ್ತಲ್ಲಿ ತಾಳಿ ಇದೆಯೋ ಇಲ್ವೋ ನೋಡು. ಅವನಿ ನಿದ್ರೆಲಿದ್ದಾಳೆ. ಅವನಿ ಕತ್ತಲ್ ತಾಳಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಟೈಮ್. ತಾಳಿನ ಚೆಕ್ ಮಾಡ್ತಿರೋದು ಅವನಿ ಕಣ್ಣಿಗೆ ಬಿದ್ದೆ ಅಂದ್ರೆ ಹೇಗೆ ರಿಸೀವ್ ಮಾಡ್ಕೋತಾಳೋ ಅನ್ನೋ ಭಯ ಒಂದ್ ಕಡೆ ಆದ್ರೆ, ತಾಳಿ ಇದೆಯೋ ಇಲ್ವೋ ಅನ್ನೋ ಅನುಮಾನ ಒಂದ್ ಕಡೆ. ಹೇಗಪ್ಪ ದೇವ್ರೇ? ಸ್ವಲ್ಪ ಹೊತ್ತು ಎಚ್ಚರ ಆಗದೆ ಇರುವವನಿ ನನ್ನ ಅನುಮಾನ ಕ್ಲಿಯರ್ ಆಗೋಗುತ್ತೆ. ಇಲ್ಲ ಅಂದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ನಾನ್ ನಿದ್ದೆ ಮಾಡ್ತಿರೋ ಸಮಯದಲ್ಲಿ ನೀವೇನ್ ಮಾಡ್ತಿದ್ದೀರಾ? ನಿಮ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಅತ್ತೆ ನಿಮ್ ಜೊತೆ ಕಳಿಸಿದ್ದಾರೆ. ಅಯ್ಯೋ, ನಾನೇನು ಮಾಡಿಲ್ಲ ಅವನಿ. ನೀನ್ ಸೀಟ್ ಬೆಲ್ಟ್ ಸರಿಯಾಗಿ ಹಾಕೊಂಡಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಗಾಡ್ ಪ್ರಾಮಿಸ್, ನಾನು ನಿಜವಾಗ್ಲೂ ತಪ್ಪಾಗೇನು ಮಾಡಿಲ್ಲ ಗೊತ್ತಾ. ನಡೀರಿ. ಸ್ವಲ್ಪ ಕೂಲ್ ಆಗೋಣ್ವಾ? ಅಂದ್ರೆ ಎಳ್ನೀರು ಕುಡಿಯೋಣವಾ ಅಂತ. ಅದ್ರ ಅವಶ್ಯಕತೆ ಇಲ್ಲ. 5 ಮಿನಿಟ್ಸ್ ಅವನಿ. ಬೇಡ ಅಂತ ಹೇಳ್ದೆ ಅಲ್ವಾ? ಇಳಿ ಅವನಿ. ಪ್ಲೀಸ್ ಬಾ. ಈ ಟೈಮಲ್ಲಿ ನಾವು ತೀರ್ಥ ಕುಡಿಬೇಕು. ನೀನು ಕುಡಿತಾ ಇರು, ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡ್ಬಿಟ್ಟು ಬರ್ತೀನಿ. ಓಕೆನಾ?
ಇಷ್ಟು ಕೆಟ್ಟವನ್ನ ನನ್ನ ಕಟ್ಟಬೇಕು ಅಂತ ನಿಹಾರಿಕಾ ತುಂಬ ಪ್ರಯತ್ನ ಮಾಡ್ತಿದ್ದಾಳೆ. ಅದು ಕನ್ಸಲ್ಲಿ ಕೂಡ ನಡೆಯೋದೇ ಇಲ್ಲ ನಿಹಾರಿಕಾ. ಎಳ್ನೀರಿಗೆ ಎಣ್ಣೆ ಹಾಕೊಂಡು ಕುಡಿದ್ರೆ ಆ ಕಿಕ್ಕೆ ಬೇರೆನಪ್ಪ. ಒಟ್ನಲ್ಲಿ ಅವನಿ ಕತ್ತಲ್ ತಾಳಿ ಇಲ್ಲ. ನನ್ನ ಅನುಮಾನ ಕ್ಲಿಯರ್ ಆಯ್ತು. ಅವನಿಗೆ ಮದ್ವೆ ಆಗಿಲ್ಲ. ಆ ನರಸಿಂಹನೇ ರಾಂಗ್, ನಿಹಾರಿಕಾನೇ ರೈಟ್. ಅವನಿ ನನ್ಗೋಸ್ಕರನೇ ಹುಟ್ಟಿದಾಳೆ. ಅವನಿ ನನಗ್ ಮಾತ್ರ ಸ್ವಂತ. ಯಾಕಿಷ್ಟು ಸಂತೋಷ? ಎಳ್ನೀರು ಅಷ್ಟೊಂದು ಸಂತೋಷ ಅನ್ಕೊಡ್ತಾ? ಕಾರ್ ಡ್ರೈವಿಂಗ್ ಮಾಡಿ ಕೈ ಕಾಲು ಹಿಡ್ಕೊಂಡಿತ್ತು. ರಿಲ್ಯಾಕ್ಸ್ ಆಗುತ್ತೆ ಅಂತ ಹೀಗೆ ಮಾಡಿದೆ ಅಷ್ಟೇ. ಹೊರಡೋಣ್ವಾ? ಶೋರ್, ನಡಿ. ಅವಾಗವಾಗ ಹೆಡ್ಡೇಕ್ ಏನಾದರೂ ಅನ್ಸುತ್ತಾ? ಅನ್ಸುತ್ತೆ ಡಾಕ್ಟರ್. ಏನಾದರೂ ಫೋರ್ಸ್ಫುಲ್ ಆಗಿ ನೆನ್ಪು ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಾಗ ವಿಪರೀತವಾಗಿ ಹೆಡ್ಡೇಕ್ ಬರುತ್ತೆ. ನಿಮ್ಮ ಮೇಲೆ ಯಾರಾದರೂ ಫೋರ್ಸ್ ಕ್ರಿಯೇಟ್ ಮಾಡಿದಾಗ ನೀವು ಪ್ರೆಷರ್ ತಗೋಬೇಡಿ. ನಿಮ್ಮ ಪಾಸ್ಟ್ ಅನ್ನೋದು ಎಷ್ಟು ಸೆನ್ಸಿಟಿವ್ ಆಗಿ ನೆನಪಿಗೆ ಬರುತ್ತೋ ಅಷ್ಟು ಒಳ್ಳೇದು. ನಾವ್ ಯಾರು ಅಷ್ಟೊಂದು ತೊಂದರೆ ಕೊಡ್ತಿಲ್ಲ ಡಾಕ್ಟರ್. ಅವನಿನೇ ಶ್ರೀಕರ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಅಲ್ಲಿ ಅಂತ ಪ್ರಯತ್ನ ಏನಾದರೂ ಮಾಡ್ತಿದ್ದಾಳೋ ಏನೋ, ನಮ್ಗೇನ್ ಗೊತ್ತು. ನಾನು ಕೊಟ್ಟಿರೋ ಮೆಡಿಸನ್ನ ಕರೆಕ್ಟಾಗಿ ಕೊಡ್ತಾ ಇದ್ದೀರಿ ಅಲ್ವಾ? ಆ ವಿಷಯದಲ್ಲಿ ಸ್ವಲ್ಪನೂ ಡೌಟೇ ಇಲ್ಲ. ನಿಹಾರಿಕಾ ಆ ಜವಾಬ್ದಾರಿ ತಗೊಂಡಿದ್ದಾಳೆ ಅಲ್ವಾ? ಗಂಡ ಆಗೋನ್ನ ಹುಷಾರಾಗಿ ನೋಡ್ಕೋತಾಳೆ. ಕಣ್ಣಿಗೆ ರೆಪ್ಪೆ ಹಾಗೆ, ಕಾಲಿಗೆ ಚಪ್ಪಲಿ ಹಾಗೆ ನೋಡ್ಕೋತಿದ್ದಾಳೆ. ಏನಾದರೂ ಬೆಟರ್ಮೆಂಟ್ ಇದೆಯಾ? ಹಳೇದ್ ನೆನಪಿಗೆ ಬಂದಿಲ್ಲ ಅನ್ನೋ ನೋವು ಬಿಟ್ರೆ ಉಳಿದಿರೋ ವಿಷಯದಲ್ಲಿ ಎಲ್ರ ಜೊತೆಗೂ ಚೆನ್ನಾಗೇ ಇರ್ತಿದ್ದಾನೆ. ನಮ್ ಶ್ರೀಕರ್ ಮತ್ತೆ ಮಾಮೂಲಿ ಪೊಸಿಷನ್ ಯಾವಾಗ ಬರ್ತಾನೆ ಡಾಕ್ಟರ್? ನೀವು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದು ಕಶ್ಯಪ್ರಸಾದ್ ರಾವ್ ಅವರೇ. ಸುಮಾರು ಇಷ್ಟು ದಿನದಲ್ಲಿ ಸರಿ ಹೋಗ್ಬೋದು ಅಂತ ಸ್ವಲ್ಪ ಆ ಕಡೆ ಈ ಕಡೆನೂ ಹೇಳಕ್ಕಾಗಲ್ವಾ? 10 ದಿನ ಆಗ್ಬೋದು, ಇಲ್ಲ 10 ವರ್ಷ ಆಗ್ಬೋದು. ನನ್ನ ಕೈಯಲ್ಲಿರೋದು ಪ್ರಯತ್ನ ಮಾತ್ರನೇ. ಬರೋ ತಿಂಗಳು 6ನೇ ತಾರೀಕು ಒಳಗಂತೂ ಮೆಮೊರಿ ಬರಲ್ಲ ಅಲ್ವಾ? ಪರ್ಟಿಕ್ಯುಲರ್ ಆಗಿ ಆ ಡೇಟ್ನ ಮೆನ್ಷನ್ ಮಾಡ್ತಿದ್ದೀರಲ್ಲ, ಯಾಕೆ? 6ನೇ ತಾರೀಕಿನ ನಂತರ ಮೆಮೊರಿ ಬಂದ್ರೆ ಒಳ್ಳೇದು. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. 6ನೇ ತಾರೀಕು ನಮ್ಮ ಮದ್ವೆ ಅಂತ ಹೇಳಿದೀವಿ ಅಲ್ವಾ? ಮೊದಲೇ ಮೆಮೊರಿ ಬಂದ್ರೆ ನಷ್ಟ ಏನಾಗುತ್ತೆ? ಅಯ್ಯೋ, ಆ ವಿಷಯಗಳು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಡಾಕ್ಟರ್ ಜಾಬ್ ಬಿಟ್ಟು ನಮ್ಮ ಮನೇಲಿ ಇರ್ಬೇಕು, ಹೊಸ ಕೋರ್ಸ್ ಓದ್ಬೇಕು. ಹೌದು, ಯಾಕಂದ್ರೆ ನಮ್ಮನೆ ಕತೆ ರಾಮಾಯಣ ಮಹಾಭಾರತ ಎಲ್ಲ ಮಿಕ್ಸ್ ಮಾಡಿದ್ರೆ ಎಷ್ಟಾಗತ್ತೋ ಅಷ್ಟಾಗತ್ತೆ. ನನ್ಗೇನು ಅರ್ಥ ಆಗ್ತಿಲ್ಲ. ನನಗೂ ಏನೂ ಅರ್ಥ ಆಗ್ತಿಲ್ಲ. ನನ್ಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ಡಾಕ್ಟರ್ ಅವರು ಮತ್ತೊಂದೆರಡು ಸಾರಿ ನಮ್ಮ ಮನೆಗೆ ಬಂದ್ರೆ ತಮ್ಮನೆ ದಾರಿನೇ ಮರ್ತು ಹೋಗೋ ಹಾಗಿದ್ದಾರೆ. ಡಾಕ್ಟರ್ ಅವ್ರಿಗೂ ಮೆಮೊರಿ ಲಾಸ್ ಆಗೋ ತರ ಇದೆ. ನೀವೆಲ್ಲ ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊತಾ ಇದ್ರೆ ನನಗೆ ಹೆಡ್ಡೇಕ್ ಬರ್ತಿದೆ. ಆರನೇ ತಾರೀಕಂತ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಶೇಖರ್ ಅವ್ರಿಗೆ ಮೆಮೊರಿ ಬಂತು ಅಂತ ಅನ್ಕೊಳ್ಳಿ, ಈ ಮದ್ವೆ ಮುಹೂರ್ತದ ಬಗ್ಗೆ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ. ಅವನು ಮದ್ವೆ ಮುಹೂರ್ತದ ಬಗ್ಗೆ ಶೇಖರ್ಗೆ ಮೊದಲೇ ಗೊತ್ತು ಅಲ್ವಾ? ಗೊತ್ತು ಅನ್ಕೊಳ್ಳಿ. ಮತ್ತೆ ಹಾಗಿದ್ದಾಗ ಪ್ರಾಬ್ಲಮ್ ಏನೋ? ನಿನಗೇನೋ ಪ್ರಾಬ್ಲಮ್ ಇಲ್ದಾಗಿರುತ್ತೆ, ನಮ್ಗೇನೋ ಪ್ರಾಬ್ಲಮ್ ಇರೋ ಹಾಗಿರುತ್ತೆ. ಮುಂದೆ ಹೋದ್ರೆ ಏನಾಗುತ್ತೋ, ಹಿಂದೆ ಹೋದ್ರೆ ಏನಾಗುತ್ತೋ ಅನ್ನೋ ಹಾಗಿದೆ ನಮ್ಮ ಪರಿಸ್ಥಿತಿ. ನೀವು ಹೇಳ್ದಾಗೆ ನಾನೇ ಮೆಮೊರಿ ಲಾಸ್ ಆಗೋ ಥರ ಇದ್ದೀನಿ. ನಾನು ಹೊರಡ್ತೀನಿ. ನೀವು ಮೆಡಿಸನ್ನ ಶೇಖರ್ಗೆ ತುಂಬ ಹುಷಾರಾಗಿ ಕೊಡಿ, ಆಯ್ತಾ? ಹಾ, ವೇದಾವತಿ ಅವ್ರ ಫ್ಯಾಮಿಲಿನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಈಸಿ ಮಾತಲ್ಲ. ಇಷ್ಟು ದಿನ ಆಯ್ತು,
ಶ್ರೀಕರಲ್ಲಿ ಯಾವುದೇ ಬದಲಾವಣೆನೂ ಕಾಣಿಸ್ತಿಲ್ಲ. ಹೀಗೆ ಆದ್ರೆ ಅವನ ಭವಿಷ್ಯ ಏನು? ಇಷ್ಟೊತ್ತಿಗೆ ಅವನಿ ವಿಕಾಸ್ ಇಬ್ರು ಹಳ್ಳಿಗೆ ಸೇರಿರ್ತಾರೆ ಅನ್ಸುತ್ತೆ.